ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಈ ನಾರನ್ ಸ್ಯಾಂಡ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸೂಪರ್ ಡೂಪರ್ ರೆಮಿಡಿ. ಸೊ ಎಲ್ಲ ಗರ್ಲ್ಸ್, ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾರಿಗೆ ಐಬ್ರೋಸ್ ಥಿಕ್ಕಾಗಿ ಚೆನ್ನಾಗಿ ಬರಬೇಕು, ಐಲ್ಯಾಶಸ್ ಉದ್ದ ಬರಬೇಕು ಅಂತ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ರೆಮಿಡಿನ ತೊಗೊಂಬಂದಿದ್ದೀನಿ. ಒಂದು ಸ್ಮಾಲ್ ರೆಮಿಡಿ, ಅದ್ರ ಜೊತೆಗೆ ನಾನು ಹೇಳೋವಂಥ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಐಬ್ರೋಸ್ ಆ್ಯಂಡ್ ಐಲ್ಯಾಶಸ್ಸೂ ಉದ್ದ ಬರುತ್ತೆ, ಚೆನ್ನಾಗಿ ಬರುತ್ತೆ. ಐಬ್ರೋಸ್ ಥಿಕ್ಕಾಗಿ ಬರುತ್ತೆ, ಐಲ್ಯಾಶಸ್ ಉದ್ದ ಚೆನ್ನಾಗಿ ಬರುತ್ತೆ. ಸೊ ಅದೇನು ಅಂತ ತಿಳ್ಕೊಬೇಕು ಅಂತ ಆಸೆ ಇದೆಯಾ? ಬನ್ನಿ ನೋಡೋಣ. ನೋಡಿ, ಇಲ್ಲಿ ತೋರಿಸ್ತೀನಿ. ಅಲೋವೆರಾ ಜೆಲ್, ಎಲ್ಲದಕ್ಕೂ ಅಲೋವೆರಾ ಜೆಲ್ ಒಂದು ಔಷಧಿ ಇದ್ದಂಗೆ, ನಮ್ಮ ಹೇರ್ಗಾಗಲಿ ನಮ್ಮ ಸ್ಕಿನ್ಗಾಗಲಿ ಎಲ್ಲದಕ್ಕೂ. ಅದೇ ಥರ ನಮ್ಮ ಐಬ್ರೋಸ್ಗೆ ಐಲ್ಯಾಶಸ್ಗೂ ಅಷ್ಟೇ. ಸೊ ಸ್ಮಾಲ್ ಅಮೌಂಟಲ್ಲಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಇದನ್ನು ಸ್ಟೋರ್ ಮಾಡ್ಬೋದು, ಬಟ್ ಸ್ಮಾಲ್ ಅಮೌಂಟಲ್ಲಿ ಮಾಡ್ಕೊಂಡು ಅಷ್ಟೊಂದು ಅಷ್ಟೊಂದು ನಾನು ತೋರಿಸ್ತೀನಿ, ಅಷ್ಟೊಂದು ಬೇಕಾಗಲ್ಲ. ಅದಕ್ಕೆ ಚಿಕ್ಕದ್ರಲ್ಲಿ ಮಾಡ್ತಾಯಿದ್ದೀನಿ. ಸೊ 2 ಟೀ ಸ್ಪೂನ್ಸ್ ಅಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ಳಿ. ಯಾವ ಕಂಪನಿದಾದರೂ ಪರವಾಗಿಲ್ಲ ಅಲೋವೆರಾ ಜೆಲ್, ಅಥವಾ ನೀವು ಡೈರೆಕ್ಟ್ ಪ್ಲ್ಯಾಂಟ್ ಬೇಸ್ಡ್ ಹಾಕ್ಕೊತೀರಾ ಅಲೋವೆರಾ ಜೆಲ್ ಅಂದರೂ ಅದು ಹಾಕ್ಕೋಬೋದು. ಬಟ್ ಅದನ್ನು ಹಾಗೆ ಹೊರಗಡೆ ಸ್ಟೋರ್ ಮಾಡೋಕ್ಕಾಗಲ್ಲ, ಬಟ್ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಸೊ ಇದಾದರೆ ಹೊರಗಡೆ ಸಿಗೋವಂಥ ಅಲೋವೆರಾ ಜೆಲ್ ಆದರೆ ಆಲ್ರೆಡಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರೋದ್ರಿಂದ ಅದು ಏನು ಹಾಳಾಗಲ್ಲ. ಫ್ರಿಡ್ಜಲ್ಲಿ ಇಡಬೇಕಂತ ಏನಿಲ್ಲ, ಹೊರಗಡೆ ಇಡ್ಬೋದು. ಸೊ 2 ಟೀ ಸ್ಪೂನ್ಸ್ ಅಷ್ಟು ಅಲೋವೆರಾ ಜೆಲ್, ಅದಕ್ಕೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ. ಸೊ ಕೊಬ್ಬರಿ ಎಣ್ಣೆ ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಾಗುತ್ತೆ. ಈ ಅಲೋವೆರಾ ಜೆಲ್ಲಿಂದ ಶೈನ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಸೊ ಕೂದಲು ಬೆಳೆಯೋಕ್ಕೆ ಸ್ಪೇಸ್ ಚೆನ್ನಾಗಿ ಮಾಡಿಕೊಡುತ್ತೆ. ಸೊ ಅಲೋವೆರಾ ಜೆಲ್, ಆಮೇಲೆ ಕೊಬ್ಬರಿ ಎಣ್ಣೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ. ಆಮೇಲೆ ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ 1 ಟೀ ಸ್ಪೂನಷ್ಟು. ಅದಕ್ಕಿಂತ ಹರಳೆಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆಲಿವ್ ಆಯಿಲು ಯೂಸ್ ಮಾಡ್ಬೋದು. ಹರಳೆಣ್ಣೆ ಯೂಸ್ ಮಾಡಿದ್ರೆ ಏನಂದರೆ ಡಾರ್ಕಾಗಿ ಕಾಣುತ್ತೆ, ಕಲರ್ ಡಾರ್ಕಾಗಿ ಬರುತ್ತೆ. ನಮ್ಮ ಐಬ್ರೋಸ್ ಆ್ಯಂಡ್ ಐಲ್ಯಾಶಸ್ ಚೆನ್ನಾಗಿರುತ್ತೆ. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಹರಳೆಣ್ಣೆ ಓಕೆ ಅಂದರೆ ಅದಾದರೂ ಯೂಸ್ ಮಾಡಿ, ಇಲ್ಲ ಆಲ್ಮಂಡ್ ಆಯಿಲ್ ಓಕೆ ಅಂದರೆ ಅದಾದರೂ ಯೂಸ್ ಮಾಡಿ. ಸೊ 1 ಟೀ ಸ್ಪೂನ್ ಅದನ್ನು. ಆಮೇಲೆ ಲಾಸ್ಟಲ್ಲಿ 1 ಕ್ಯಾಪ್ಸೂಲ್ ಆಫ್ ವಿಟಮಿನ್ ಇ ಕ್ಯಾಪ್ಸೂಲು 1 ಹಾಕ್ಕೊಳ್ಳಿ. ಸೊ ಇದೆಲ್ಲ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲೋವೆರಾ ಜೆಲ್ ಸ್ವಲ್ಪ ವಾಟರ್ ಬೇಸ್ಡು, ಬಟ್ ಇವೆಲ್ಲ ಆಯಿಲ್ ಬೇಸ್ಡ್ ಅಲ್ಲ. ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ, ಅಂದರೆ ಮಿಕ್ಸ್ ಆಗೋದು ಕಷ್ಟ ಅಲ್ವಾ. ಸೊ ಆಲ್ವೇಸ್ ಸ್ವಲ್ಪ ಜಾಸ್ತಿ ಸ್ಟಿರ್ ಮಾಡಿ, ಈ ಥರ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಸೊ ನೀಟಾಗಿ ಮಿಕ್ಸ್ ಆಗೋ ಥರ ನೋಡಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಮಾಲ್ ಕ್ಯಾಪ್ ಇರೋವಂಥ ಕಂಟೈನರಲ್ಲಿ ನೋಡಿ ನಾನು ಇದು ತೊಗೊಂಡಿದ್ದೀನಿ. ಸೊ ಆ ಕಂಟೈನರಲ್ಲಿ ಹಾಕ್ಕೊಂಡು ಲೆಟ್ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ? ಇದಕ್ಕೆ ಐಲ್ಯಾಶಸ್ನ ಕೊಡೋಕ್ಕೆ ಮಸ್ಕರ ಬರುತ್ತಲ್ಲ. ಸೊ ಆ ಮಸ್ಕರ ಅದು ಬ್ರಷ್ ಇದ್ದರೆ, ಖಾಲಿ ಆಗೋಗಿರೋ ಮಸ್ಕರ ಯೂಸ್ ಮಾಡ್ಬೋದು, ಅಥವಾ ಚೆನ್ನಾಗಿ ತೊಳೆದು ಯೂಸ್ ಮಾಡಿ. ಸೊ ಮಸ್ಕರ ಬ್ರಷ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಐಬ್ರೋನ ಮತ್ತು ಐಲ್ಯಾಶಸ್ಗೆ ಇದರಲ್ಲಿ ಡೆಪ್ ಮಾಡ್ಕೊಂಡು ಹಚ್ಕೊಳ್ಳಿ. ಯೂಶಲಿ ಇದು ನೈಟ್ ಟೈಮ್ ಮಾಡಿ ಫ್ರೆಂಡ್ಸ್. ಎವ್ರಿ ನೈಟ್ ಮಾಡಿದ್ರು ಓಕೆ, ಚೆನ್ನಾಗಿರುತ್ತೆ. ಸೊ ಫಸ್ಟ್ ಹಚ್ಕೊಳ್ಳೋದಕ್ಕೆ ಮುಂಚೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿ ಹಚ್ಬೋದು. ಇಲ್ಲ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ರಾ ಮಿಲ್ಕ್ ಇರುತ್ತಲ್ವ, ಸೊ ಫೇಸ್ ವಾಶ್ ಮಾಡಿದಾದಮೇಲೆ ರಾ ಮಿಲ್ಕ್ನ ಕಾಟನಲ್ಲಿ ಡಿಪ್ ಮಾಡಿಕೊಂಡು ಐಬ್ರೋಸ್ಗೆ 1-2 ಸರಿ ಹಚ್ಚಿಬಿಡಿ. ಅದು ಡ್ರೈ ಆದಮೇಲೆ ಇದನ್ನು ಹಚ್ಕೊಳ್ಳಿ. ಸೊ ಫುಲ್ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲ ರಾ ಮಿಲ್ಕೆಲ್ಲ ಬೇಡ ಅಂತ ಅಂದರೆ ಡೈಲಿ ಇದು ಮಾತ್ರನೇ ಹಚ್ಕೋಬೋದು. ಇದನ್ನು ಹೊರಗಡೆನೂ ಸ್ಟೋರ್ ಮಾಡ್ಬೋದು. ಸೊ ಇದನ್ನು ಹಚ್ಚಿ ನೋಡಿ 1 ವೀಕ್ ಗ್ರ್ಯಾಜುವಲ್ ಆಗಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ 1 ವೀಕಲ್ಲಿ ನೀವು ಫೀಲ್ ಆಗ್ಬೋದು ಚೆನ್ನಾಗಿ ಬರ್ತಿದೆ ಅಂತ. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಂಡ್ಬನ್ನಿ, ಗ್ರ್ಯಾಜುವಲಿ ರಿಸಲ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದೆಲ್ಲ ನ್ಯಾಚುರಲ್ಲು, ಏನೂ ಭಯ ಪಡೋಂಗಿಲ್ಲ. ಸೊ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಇದು ಒಂದು ಸ್ಮಾಲ್ DIY ಅಷ್ಟೇ, ಎಲ್ಲರೂ ಯೂಸ್ ಮಾಡ್ಬೋದು. ಟೀನೇಜರ್ಸು ಯೂಸ್ ಮಾಡ್ಬೋದು, ಆಮೇಲೆ ದೊಡ್ಡವರು ಯೂಸ್ ಮಾಡ್ಬೋದು, ಅಡಲ್ಟ್ಸ್ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಕೆಲವೊಂದು ಟಿಪ್ ಜೊತೆ ಯೂಸ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಆ ಟಿಪ್ ಏನಂದರೆ, ನೀವು ಏನಾದರೂ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ರೆ ಫಸ್ಟ್ ಒಳ್ಳೆ ಕ್ವಾಲಿಟಿ ಪೆನ್ಸಿಲ್ನ ಯೂಸ್ ಮಾಡಿ. ಬಿಕಾಸ್ 10 ರೂಪೀಸ್ 12 ರೂಪೀಸ್ ಅವೆಲ್ಲ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಡಾರ್ಕಾಗಿ ಬರ್ತಾ ಹೋಗುತ್ತೆ. ಬಟ್ ಅದರಿಂದ ಕೂದಲು ಇಲ್ಲೆಲ್ಲ ಫಾಲ್ ಆಗೋದು, ಅಂದರೆ ಈ ಐಬ್ರೋಸ್ ಎಲ್ಲ ಒಂದೊಂದೇ ಕೂದಲು ಉದ್ರು ಬರೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಾಲಿಟಿ ಆಗಿರೋಂಥ ಪೆನ್ಸಿಲ್ನ ಯೂಸ್ ಮಾಡಿ. ಆಮೇಲೆ ಈ ಐಲ್ಯಾಶಸ್ನ ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ. ಸೊ ಕೆಲವೊಂದು
ಮಸ್ಕರಾಸ್ ಎಲ್ಲ ಹಚ್ಚಿದಾಗ ಇಲ್ಲ ಕಾಜಲ್ ಹಚ್ಚಿದಾಗ ನವೆ ಆಗೋದು ಇಲ್ಲ ಹೊರಗಡೆ ಹೋಗಿ ಬಂದಾಗ ನವೆ ಆಗೋದು ಎಲ್ಲ ಆದರೆ ಚೆನ್ನಾಗಿ ರಬ್ ಮಾಡಿಬಿಟ್ರೆ ಏನಾಗುತ್ತೆ, ಸೊ ಅದು ಎಲ್ಲ ಉದುರು ಬರುತ್ತೆ. ಸೊ ಅಷ್ಟೊಂದು ರಬ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಆವಾಗವಾಗ ಈ ಮಸ್ಕರ ಬ್ರಷ್ ಇರುತ್ತಲ್ಲ ಅದನ್ನ ತೊಗೊಂಡು ಇಲ್ಲಿ ಬ್ರಷ್ ಮಾಡ್ತಾ ಹೋಗಿ, ಐಬ್ರೋಸ್ನಾಗಲಿ ಇದನ್ನಾಗಲಿ ಸುಮ್ಮನೆ ಹಚ್ಚದೇ ಇದ್ರೂ ಓಕೆ, ಸುಮ್ಮನೆ ಬ್ರಷ್ ಮಾಡ್ತಾ ಹೋಗಿ. ಸೊ ದಟ್ ಅಲ್ಲೆಲ್ಲ ಸ್ಕಿನ್ ಎಲ್ಲ ಆ್ಯಕ್ಟಿವೇಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಚೆನ್ನಾಗಾಗುತ್ತೆ. ಸೊ ಈ ರೆಮಿಡಿ ಜೊತೆ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ನಿಮ್ಮ ಐಬ್ರೋಸ್ ಥಿಕ್ಕಾಗಿ ಬರುತ್ತೆ, ಐ ಲ್ಯಾಶಸ್ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಥಿಂಗ್ ನಂಬಿಕೆ ಇರಲಿ ಫ್ರೆಂಡ್ಸ್. ಸೊ ಇದನ್ನು ನಂಬಿ ನಾನು ಯಾವುದೇ ರೆಮಿಡಿ ನಾನು ತೋರಿಸ್ತಾ ಇರೋದೇ ಆಗಲಿ 99% ನಾನು ಟ್ರೈ ಮಾಡಿ ನನಗೆ ವರ್ಕ್ ಆಗಿರೋವಂಥದ್ದೇ ನಾನು ತೋರಿಸ್ತಾ ಇದ್ದೀನಿ. ಸೊ ಭಯ ಬೇಡ, ಎಲ್ಲರೂ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಅನಿಸ್ತದೆ ಯೂಸ್ ಮಾಡಿದ್ರೆ, ಚೆನ್ನಾಗಿದೆಯಾ ಅಂತ ಎಲ್ಲ. ಹೋಪ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. Please like, share and subscribe.